ನಮಸ್ತೆ, ಬನ್ನಿ ಕೂತ್ಕೊಳ್ಳಿ. ಹೇಳಿ. ಹಾಯ್ ಡಾಕ್ಟ್ರೆ. ಏನಿಲ್ಲ, ಮಗ ಇನ್ನೂ ಚಿಕ್ಕವನು, ಅದಕ್ಕೆ ಕಾಂಟ್ರಾಸೆಪ್ಷನ್ ಏನಾದರೂ ಯೂಸ್ ಮಾಡೋಣ ಅಂತ. ಜಳಿ ಬೇಡ, ಬೀಳುತ್ತಿವಾಗ. ಕೂತ್ಕೋ, ಸುಮ್ಮನೆ ಕೂತ್ಕೋ. ಇವನು ಬೇರೆ ತುಂಬ ತರಲೆ ಡಾಕ್ಟ್ರೆ, ಅದಕ್ಕೆ 3 ವರ್ಷ ಪ್ರೆಗ್ನೆನ್ಸಿ ಬೇಡ ಅಂತ. ಓ ಹೌದಾ, ಹಾಗಾದರೆ ಕಾಪರ್ಟಿ ಹಾಕ್ಸ್ಕೊಂಬಿಡಿ. ಈಗ 3 ಇಯರ್ಸ್ದು, 5 ಇಯರ್ಸ್ದು, 7 ಇಯರ್ಸ್ದು ಎಲ್ಲ ಬರುತ್ತೆ. ಅದೇ ಬೆಸ್ಟು, ನಿಮಗೆ ಚೆನ್ನಾಗಿ ಸ್ಪೇಸಿಂಗ್ ಆಗುತ್ತೆ. ಅದೇ ಹಾಕ್ಸ್ಕೊಳ್ಳೋಣ ಅಂದ್ಕೊಂಡೆ, ಆದರೆ ನಮ್ಮ ಪಕ್ಕದ ಮನೆಯವ್ರು ಹಾಕ್ಸ್ಕೊಂಡಿದ್ದಾರೆ. ಅವರದೇನೋ ಹೇಳ್ತಿದ್ರು, ಕೆಲವ್ರಿಗೆ ಸೆಟ್ ಆಗಲ್ಲ, ಮತ್ತು ಪೀರಿಯಡ್ಸ್ ಟೈಮಲ್ಲಿ ಜಾಸ್ತಿ ಬ್ಲೀಡಿಂಗ್ ಆಗೋದು, ಪೇನ್ ಬರೋದು ಇದೆಲ್ಲ ಆಗುತ್ತೆ ಅಂತ. ಸರಿ, ಹಾಗಿದ್ರೆ ಮಾತ್ರೆ ಬರ್ಕೊಡ್ತೀನಿ, ತಗೋತೀರಾ? ಮಾತ್ರೆ ಅದೇ ನನ್ನ ತಂಗಿ ತಗೋತಿದ್ದಾಳೆ, ಬಟ್ ಅದೇನೋ ದಿನಾ ನುಂಗ್ಬೇಕಂತಲ್ಲ. ಅಯ್ಯೋ ನನಗಾಗಲ್ಲಪ್ಪ, ಡೈಲಿ ಪೇಷಂಟ್ ಥರ ಮಾತ್ರೆ ತೊಗೊಳಕ್ಕೆ. ಅದು ಇವನನ್ನು ಇಟ್ಕೊಂಡು ನಂಗೆ ನೆನಪು ಬರಲ್ಲ. ಹಾಗಾದರೆ ಕಾಂಡಮ್ಸ್ ಯೂಸ್ ಮಾಡಿ. ನೀವೇ ಅವತ್ತು ಹೇಳ್ತಿದ್ರಲ್ಲ ಡಾಕ್ಟ್ರೆ, ಅದರಲ್ಲಿ ಫೇಲ್ಯೂರ್ ರೇಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಅಂತ. ಜೊತೆಗೆ ನಮ್ಮ ಮನೆಯವ್ರು ಅದಕ್ಕೆಲ್ಲ ಒಪ್ಪೋದಿಲ್ಲ. ಸರಿ, ಹಾಗಾದರೆ ಏನು ಯೂಸ್ ಮಾಡಬೇಡಿ. ಏನು ಬೇಡ ಅಂತ ಸುಮ್ಮನೆ ಆದರೆ ಮತ್ತೆ ಪ್ರೆಗ್ನೆಂಟ್ ಆಗೋದು, ಅಬಾರ್ಷನ್ ಮಾಡಿಸ್ಕೊಳ್ಳೋದು, ಬ್ಲೀಡಿಂಗು, ಇನ್ಫೆಕ್ಷನ್ನು ಎಲ್ಲ ದೊಡ್ಡ ತಲೆನೋವಲ್ವ ಡಾಕ್ಟ್ರೇ. ಸೊ ಏನು ಮಾಡಬೇಕು ಅಂತಿದ್ದೀರಾ? ನೀವೇ ಹೇಳಿಬಿಡಿ ಯಾವ್ದು ಬೆಸ್ಟು ಅಂತ. ನೋಡಿ, ಬೆಸ್ಟ್ ಅಥವಾ ಐಡಿಯಲ್ ಕಾಂಟ್ರಾಸೆಪ್ಟಿವ್ ಅಂತ ಯಾವುದೂ ಇರಲ್ಲ. ಎಲ್ಲ ಮೆಥಡ್ಸ್ಗೂ ಅದರದ್ದೇ ಆದ ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ಸು ಇದ್ದೇ ಇರುತ್ತೆ. ದ ಬೆಸ್ಟ್ ಕಾಂಟ್ರಾಸೆಪ್ಟಿವ್ ಇಸ್ ದ ಒನ್ ದಟ್ ದ ವುಮನ್ ಚೂಸಸ್ ಅಂತ ಹೇಳ್ತೀವಿ. ಸೊ ನಾನು ನಿಮ್ಮನ್ನ ಎಜುಕೇಟ್ ಮಾಡ್ತೀನಿ, ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಹೇಳ್ತೀನಿ ಅಷ್ಟೇ. ಬಟ್ ಕಾಂಟ್ರಾಸೆಪ್ಟಿವ್ ಮೆಥಡ್ನ ನೀವು ಚೂಸ್ ಮಾಡಬೇಕು. ಯು ಆರ್ ದ ಬೆಸ್ಟ್ ಪರ್ಸನ್ ಟು ಚೂಸ್.